ಹರೇ ಕೃಷ್ಣ. ಮರೆವು ಆ್ಯಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ಅಂತನೋ ಮರೆಗುಳಿ ಅಂತ ತಮಾಷೆ ಮಾಡುವಾಗ ಅದರ ಅನುಭವ ಬಂದಿರೋದಿಲ್ಲ. ಆದರೆ ನಮ್ಮವರಲ್ಲೇ ಅವರವರ ಮನೆಯಲ್ಲೇ ಈ ಥರದ ಒಬ್ಬರು ಇದ್ದರೆ ಎಷ್ಟು ಕಷ್ಟ, ಏನು ತಾಪತ್ರಯ ಅಂತ ಅನುಭವಿಸಿದವರಿಗೇ ಗೊತ್ತಾಗೋದು. ಅತಿಯಾದ ಮರೆವಿದ್ದರೆ ಹಾಗೇ ಇರಬೇಡಿ, ಅದಕ್ಕೆ ಔಷಧಿನೂ ಇವೆ. ಡಾಕ್ಟ್ರ್ ಹತ್ರ ನಿಮ್ಮ ಸಮಸ್ಯೆ ಹೇಳಿ ಸರಿಯಾದ ಚಿಕಿತ್ಸೆ ಮಾಡಿಕೊಳ್ಳಿ. ಕೆಲವೊಮ್ಮೆ ವಿಟಮಿನ್ ಕೊರತೆಯಿಂದ ಕೂಡ ಮರೆವು ಶುರುವಾಗುತ್ತೆ. ಯಾವಾಗಲೂ ಹೇಳುವಂತೆ ಇವತ್ತು ಕೂಡ ಹೇಳ್ತೀನಿ, ನಾನೇನು ಡಾಕ್ಟ್ರಲ್ಲ, ಆದರೆ ಕೆಲವರ ಅನುಭವ ನೋಡಿ ಕೇಳಿ ಕೆಲವು ಟಿಪ್ಸ್ಗಳಿದ್ದರೆ ಹೇಳೋಣ ಅಂತ ಅಷ್ಟೇ. ಯಾರಿಗಾದರೂ ಉಪಯೋಗಕ್ಕೆ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಲು ಮರೆಯದಿರಿ. ರಾಧೆ ರಾಧೆ. ಮರೆವು ಅದು ಯಾವ ರೀತಿಯಿಂದಲೇ ಬರಲಿ, ಬಂದ ಮೇಲೆ ನಾವು ಎಷ್ಟು ಹುಷಾರಾಗಿದ್ರೂ ಸಾಲದು. ಕೆಲವು ಡಾಕ್ಟರ್ ಹತ್ರ ತೋರಿಸಲೇಬೇಕಾದ ಪರಿಸ್ಥಿತಿ ಬಂದರೂ ಔಷಧಿ ತಗೊಂಡ್ರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅದಕ್ಕೆ ಒಂದು ಲಿಸ್ಟ್ ಮಾಡಿಟ್ಕೊಳ್ಳಿ, ಮತ್ತು ಆ ಲಿಸ್ಟನ್ನೇ ಮರಿಬೇಡಿ. ಮೊದಲನೇದಾಗಿ ಎಲ್ಲರ ಕೈಯಲ್ಲಿರೋ ಮೊಬೈಲ್. ನೆನಪಿರೋರು ಮಾತ್ರ ಯಾವುದು ಮರೆತರೂ ಇದನ್ನು ಮರೆಯೋದಿಲ್ಲ, ಆದರೆ ಮರೆವಿರೋರು ಒಂದೊಂದಾಗಿ ಎಲ್ಲವನ್ನೂ ಮರಿತಾ ಬರ್ತಾರೆ. ಇನ್ನೊಂದು ಕನ್ನಡಕ. ಕೆಲವೊಮ್ಮೆ ಬಾಕ್ಸ್ನಲ್ಲಿರೋದಿಲ್ಲ, ಬೇರೆ ಎಲ್ಲೋ ಇಟ್ಟಿರ್ತೇವೆ, ನೆತ್ತಿ ಮೇಲೇ ಇರುತ್ತೆ, ಹಾಗೆ ಖಾಲಿ ಬಾಕ್ಸ್ ತಗೊಂಡೋಗಿರ್ತೇವೆ. ಕೀ, ಅದು ಮನೆಗೆ ಬೀಗ ಹಾಕ್ಕೊಂಡು ಹೋಗೋರು ಇನ್ನೂ ಹುಷಾರಾಗಿರಬೇಕು. ಬೀಗ ಹಾಕೋ ಮುಂಚೆ ಡೋರ್ ಲಾಕ್ ಮಾಡೋದಾದರೆ ಅಷ್ಟೇ ಸಾಕು, ಆ ಕೀ ಮಾತ್ರ. ಲಾಕ್, ಬೀಗ ಮತ್ತು ಕೀ ಒಟ್ಟಿಗೆ ಇದ್ದರೆ ಫಸ್ಟ್ ಕೀ ತಗೊಂಡ್ಬಿಡಿ, ಅಂದರೆ ಕೀ ನಿಮ್ಮ ಕೈಯಲ್ಲಿರಲಿ. ಮತ್ತು ಬೀಗ ಹಾಕಿದ ಮೇಲೆ ಕೀ ಇಲ್ಲ ಅಂದರೆ ಭಾರಿ ಕಷ್ಟ. ಸಮಯಕ್ಕೆ ಬಾಗಿಲು ಹೊಡೆಯೋರು, ಬೀಗ ಹೊಡೆಯೋರು ಸಿಗೋದಿಲ್ಲ. ಕೀ ಎರಡೆರಡು ಇರಲಿ. ಹೊರಗಡೆ ಹೋಗಿ ಲಾಕ್ ಮಾಡಿದರೆ ಕೀ ಒಳಗಡೆ ಇದ್ದರೆ, ಹಾಗಾಗಿ ಇಲ್ಲಿ ಹುಷಾರಾಗಿರಬೇಕು. ಛತ್ರಿ ತಗೊಂಡವರು ಮರೆಯದೇ ತಗೊಂಡೋಗಿ. ಕೆಲವರಿಗೆ ಮಳೆಗೂ ಬಿಸಿಲಿಗೂ ಬೇಕಾಗುತ್ತೆ. ಎಲ್ಲವನ್ನೂ ಲಿಸ್ಟ್ ಮಾಡಿ ಬಾಗಿಲಿಗೆ ಅಥವಾ ಗೋಡೆಗೆ ಅಂಟಿಸಿ. ಕೀ, ಮೊಬೈಲ್, ಕನ್ನಡಕ, ಕೊಡೆ ಅಥವಾ ನಿಮ್ಮ ಭಾಷೆಯಲ್ಲಿ ಅಂಬ್ರೆಲ್ಲನೋ ಛತ್ರಿನೋ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಬರೆದಿಟ್ಕೊಂಡು ಗೋಡೆಗೆ ಅಂಟಿಸಿಬಿಡಿ. ಬೇರೆ ನಿಮ್ಮದು ಏನೇನಿದೆಯೋ, ಟಿಫಿನ್ ಕ್ಯಾರಿಯರೋ, ನೀರು, ಪರ್ಸ್, ಮತ್ತೇನು ಬೇಕೋ ಪಟ್ಟಿ ಮಾಡಿಕೊಂಡು ಹೋಗುವಾಗ ಮರೆಯದೆ ತಗೊಂಡೋಗಿ. ಮತ್ತು ಕೆಲವರು ಏನಾದರೂ ಮೆಡಿಸಿನ್ ಆಗಾಗ ತಗೊಳ್ಳೋದು ಇರುತ್ತೆ, ಊಟಕ್ಕೆ ಮುಂಚೆ, ಊಟದ ನಂತರ. ಹಾಗೆಯೇ ಅಸ್ತಮ ಇರುವವರಂದರೆ ಇನ್ನೆಲ್ಲರೆಲ್ಲ ಹ್ಯಾಂಡ್ ಬ್ಯಾಗ್ ಅಥವಾ ಪರ್ಸಲ್ಲಿ ನೀವು ಏನು ತಗೊಂಡೋಗ್ತೀರ ಅದರಲ್ಲಿ ಆಲ್ರೆಡಿ ಇರಲಿ. ಮನೆಯಲ್ಲಿ ಒಂದು, ಹೊರಗಡೆ ಹೋಗುವಾಗ ಒಂದು. ಮತ್ತು ಅತಿ ಮರೆವಾದರೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಜೊತೆ ಬಂದವರನ್ನೇ ಮರೆಯದಂತೆ ನೋಡಿಕೊಳ್ಳಿ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಾದರೆ ಅತಿ ಮರೆವು ಇರೋರು ಕರ್ಕೊಂಡು ಹೋಗಲೇಬೇಡಿ. ತಾವಾಗೇ ಜವಾಬ್ದಾರಿಯಿಂದ ಇಲ್ಲ ನನಗೆ ಮರೆತು ಹೋಗುತ್ತೆ ಅಂತ ಹೇಳಿಬಿಡೋದು ಒಳ್ಳೆಯದು. ಮನೆಯಲ್ಲಿ ಕೂಡ ಗ್ಯಾಸ್ ಆಫ್ ಮಾಡೋದು, ಒಲೆ ಮೇಲೆ ಏನಾದರೂ ಇಟ್ಟಿದ್ರೆ ಅಲ್ಲೇ ನಿಂತು ಕೆಲಸ ಮುಗಿಸಿ ಆಫ್ ಮಾಡಿಯೇ ಹೋಗಬೇಕು. ಒಂದು ಸಮಯ ಒಂದೇ ಕೆಲಸ ಮಾಡಿ ಮುಗಿಸಿ ಇನ್ನೊಂದು ಕೆಲಸ ಶುರು ಮಾಡಿ. ಮತ್ತು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಏನು ಅಡುಗೆ ಮಾಡಿ ತಿನ್ನಬಾರ್ದು. ಯಾವಾಗಲೂ ಒಂದು ದಿನ ಮಾಡಿದರೆ ಏನಾಗೋದಿಲ್ಲ. ಹಾಗೆ ಗ್ಯಾಸ್ಟ್ರಿಕ್ ಅಂತ ಕೆಲವು ಮಾತ್ರೆ, ಜೆಲ್ಗಳು ಅತಿಯಾಗಿ ತಗೊಂಡ್ರೆ ಮರೆವಿಗೆ ಎಡೆ ಮಾಡಿಕೊಡುತ್ತೆ. ಹಾಗೆ ಕೆಲವು ರೋಗಗಳು, ಥೈರಾಯ್ಡ್, ಸೈನಸ್ ಕೂಡ ಆಗಾಗ ಮರೆವು ಬರುತ್ತೆ. ಸ್ಟ್ರೆಸ್ನಿಂದ ಕೂಡ ಮರೆವು ಬರುತ್ತೆ. ಮೊದಲೆಲ್ಲ 60ಕ್ಕೆ ಅರಳು ಮರಳು ಅಂತಿದ್ರು, ಇತ್ತೀಚೆಗೆ ಚಿಕ್ಕ ವಯಸ್ಸಿನಿಂದಲೇ ಶುರುವಾಗುತ್ತೆ. 16 ವರ್ಷಕ್ಕೇ ಕೆಲವು ಮಕ್ಕಳು ಹೇಳ್ತಾರೆ ನನಗೆ ನೆನಪಿಲ್ಲ, ಮರ್ತೋಯ್ತು ಅಂತ. ಇದಕ್ಕೆ ಪ್ರಾಣಾಯಾಮ ಸುಮಾರು ಮಟ್ಟಿಗೆ ಪರಿಹಾರವಾಗುತ್ತೆ. ದೀರ್ಘ ಉಸಿರಾಟದ ಅಭ್ಯಾಸ 10 ನಿಮಿಷವಾದರೂ ಬೆಳಗ್ಗೆ ಸಂಜೆ ಮಾಡಬೇಕು. ನಿದ್ದೆ ಚೆನ್ನಾಗಿ ಮಾಡಬೇಕು. ದಿನ ವ್ಯಾಯಾಮ, ಒಳ್ಳೆ ಗಾಳಿ ಬರೋ ಜಾಗದಲ್ಲಿ, ಮರಗಿಡಗಳಿರುವ ಜಾಗದಲ್ಲಿ ಮಾಡಿದರೆ ಒಳ್ಳೆಯದು. ಚೆನ್ನಾಗಿ ನೀರು ಕುಡಿಬೇಕು. ಡಿಹೈಡ್ರೇಷನ್ನಿಂದ ಕೂಡ ಆಗಾಗ ಕನ್ಫ್ಯೂಷನ್, ಮರೆವು ಬರುತ್ತೆ. ಒಳ್ಳೆಯ ಫ್ರೆಶ್ ಆಹಾರ, ಹಣ್ಣು ತರಕಾರಿ ಜಾಸ್ತಿ ತಿನ್ನಬೇಕು. ಮತ್ತು
ಕೆಲವು ಫಝಲ್ಸ್ ಬಿಡಿಸೋದು, ಸುಡುಕೊ ಮುಂತಾದ ಆಟ, ಶಿಸ್ತಿನ ದಿನಚರಿ, ಅದರಲ್ಲಿ ಬುಕ್ಸ್ ಓದೋ ಹವ್ಯಾಸ ಕೂಡ ಇರಬೇಕು. ಮೊಬೈಲ್ ಜಾಸ್ತಿ ನೋಡಬಾರ್ದು. ಹಾಗೆಯೇ ಜರ್ನಲಿಂಗ್, ಬರಿತಾ ಇರಬೇಕು, ಓದ್ತಾ ಇರಬೇಕು. ಮಾಡಬೇಕಾದ ಕೆಲಸದ ಬಗ್ಗೆಯೂ ಬರೆದಿಟ್ಕೊಳ್ಳಿ, ಒಂದು ಡೈರಿಯಲ್ಲೋ ಬುಕ್ಸ್ನಲ್ಲೋ. ಎಲ್ಲಾದರೂ ಟೂರ್ ಹೋಗುವಾಗ ಎಲ್ಲವನ್ನು ಮೊದಲೇ ಬರೆದಿಟ್ಕೊಂಡು 1 ವಾರದ ಮುಂಚೆ ಎಲ್ಲ ರೆಡಿ ಮಾಡಿ ಮತ್ತೆ 2 ದಿವಸ ಚೆಕ್ ಮಾಡ್ತಾ ಇರಿ, ಎಲ್ಲ ಬೇಕಾದದ್ದು ತಗೊಂಡಿದ್ದೆವು ಅಂತ. ಅದು ನಮ್ಮ ಬೆಳಗಿನಿಂದ ರಾತ್ರಿಯವರೆಗೆ ಬೇಕಾದ ವಸ್ತುಗಳನ್ನು ನೆನಪಿಟ್ಟುಕೊಂಡು ಬೆಳಗ್ಗೆ ಬ್ರಷ್ ಪೇಸ್ಟ್ನಿಂದ ಹಿಡಿದು ರಾತ್ರಿ ಮಾತ್ರೆಗಳವರೆಗೆ, ಟ್ರೈನೋ ಬಸ್ಸೋ ಫ್ಲೈಟೋ ಅದರ ಟಿಕೆಟು ಎಲ್ಲವನ್ನು ಮೊದಲೇ ಇಟ್ಟುಕೊಳ್ಳಿ. ಈಗ ಎಲ್ಲ ಮೊಬೈಲ್ನಲ್ಲೇ ಇರೋದ್ರಿಂದ ಅದನ್ನು ಮಾತ್ರ ಮರಿಬೇಡಿ. ಮತ್ತು ನಿಮಗೆ ಗೊತ್ತಿರೋ ಟಿಪ್ಸನ್ನು ನಮಗೂ ಹೇಳಿ. ಹಾಗೆ ನಾನು ಹೇಳಿದ್ದು ಇಷ್ಟವಾದರೆ ನಮ್ಮನ್ನು ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ ನೆನಪಿಟ್ಟುಕೊಂಡು ನೋಡ್ತಾ ಇರಿ. ಹಾಗೆ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ, ಹೀಗೆ ಯಾವುದೂ ಮರೆಯದೆ ಗೊತ್ತಿದ್ದನ್ನೆಲ್ಲ ಎಲ್ರಿಗೂ ಯಾವಾಗಲೂ ತಿಳಿಸ್ತಾ ಇರೋ ಹಾಗೆ. ಧನ್ಯವಾದಗಳು, ನಮಸ್ಕಾರಗಳು. ಹರೇ ಕೃಷ್ಣ.